ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತೊಗರಿಕಾಳಿನ ವೆಜ್ ಪಲಾವ್ ಮಾಡ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಬಂದು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಟೊಮಾಟೊ, ನೀರುಳ್ಳಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಇಲ್ಲಿ ಬೀನ್ಸ್ ತೊಗೊಂಡಿದ್ದೀವಿ, ತೊಗರಿಕಾಳು ಮತ್ತು ಲಿಂಬೆಹಣ್ಣು ಇಟ್ಕೊಂಡಿದ್ದೀನಿ, ಚಕ್ಕೆ, ಲವಂಗ, ಏಲಕ್ಕಿ. ಚಕ್ಕೆ ಒಂದು 5 ಚಕ್ಕೆ ಒಂದು 2 ಪೀಸು, ಲವಂಗ ಒಂದು 5 ಪೀಸು, ಹಾಗೆ ಏಲಕ್ಕಿ ಒಂದು 3 ಪೀಸ್ ತೊಗೊಂಡಿದ್ದೀವಿ. ಈಗ ಇಲ್ಲಿ ಬಂದು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಇದು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಹಸಿಮೆಣಸಿನ್ಕಾಯಿ ಹಾಕ್ತಿದ್ದಾರೆ ಜಾರಲ್ಲಿ. ಬೆಳ್ಳುಳ್ಳಿ ಒಂದು ಬಾಲ್ ಹಾಕಿದ್ದೀವಿ, ಒಂದು ಕಾಲು ಬಾಲ್ ಹಾಕಿದ್ದೀವಿ. ಹಾಗೆ ಶುಂಠಿ ಒಂದು ಇಂಚಷ್ಟು ತೊಗೊಂಡಿದ್ದೀವಿ. ಈಗ ಇದಿಷ್ಟು ಪೇಸ್ಟ್ ಮಾಡ್ಕೊಳ್ತೀವಿ. ಈಗ ಇಲ್ಲಿ ಇದು ಬಂದು ಮಸಾಲೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈಗ ನಾವು 3 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀವಿ ಮುಂಚೆನೇ. ಈಗ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಆ್ಯಡ್ ಮಾಡ್ತಾ ಇದ್ದೀವಿ. ಲವಂಗ ಒಂದು 5, 2 ಪೀಸ್ ಚಕ್ಕೆ, ಏಲಕ್ಕಿ ಒಂದು 3. ಸ್ವಲ್ಪ ಇದು ಮಾಡ್ಕೋಬೇಕು, ಬಾಡಿಸ್ಕೋಬೇಕು. ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಆ ಪೇಸ್ಟ್ ಈಗ ಆ್ಯಡ್ ಮಾಡ್ತೀವಿ. ಈಗ ನೋಡಿ, ಅಮ್ಮ ಆ್ಯಡ್ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಘಾಟಿದೆ, ಕೆಂಬರ್ತಾ ಇದೆ, ಡಿಸ್ಟರ್ಬೆನ್ಸ್ ಆದರೆ ದಯವಿಟ್ಟು ಕ್ಷಮೆ ಇರಲಿ. ಈಗ ಪೇಸ್ಟ್ ಆ್ಯಡ್ ಮಾಡಿದ್ದಾರೆ, ನೋಡ್ಬೋದು ತಾವು. ಪೇಸ್ಟ್ ಆ್ಯಡ್ ಮಾಡಿದ್ದಾರೆ. ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ಫ್ರೈ ಆಗಲಿ. ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗ್ಬೇಕು. ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಿ, ಜೊತೆಗೆ ಚಕ್ಕೆ, ಲವಂಗ ಎಲ್ಲ ಹಾಕಿದ್ದೀವಿ. ಇದ್ರದ್ದೆಲ್ಲ ಸ್ವಲ್ಪ ಸ್ಮೆಲ್ ಹೋಗಬೇಕು. ಬಾಡಿಸ್ತಿದ್ದಾರೆ, ಸ್ವಲ್ಪ ಸ್ಮೆಲ್ ಹೋಗೋ ತನಕ ಕೈ ಆಡಿಸ್ತಾ ಇದ್ದಾರೆ. ನಿಮ್ಗೆ ಖಾರ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ನಾವಿಲ್ಲಿ ಒಂದು 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಹಸಿಮೆಣಸಿನ್ಕಾಯಿ ಬದಲು ಖಾರದ ಪುಡಿನೂ ಹಾಕ್ಕೋಬೋದು. ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಅದು ನಿಮ್ಮ ಆಪ್ಷನ್. ಖಾರದ ಪುಡಿ ಆದರೂ ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ಆದರೂ ಹಾಕ್ಕೊಳ್ಳಿ. ಆನಿಯನ್ ಹಾಕ್ತಿದ್ದೀವಿ, ಈರುಳ್ಳಿ ಹಾಕ್ತಾಯಿದ್ದೀವಿ. ಇದು ಒಂದು 3 ಈರುಳ್ಳಿ ತೊಗೊಂಡಿದ್ದೀವಿ, ತೆಳು ಸ್ಲೈಸ್ ಮಾಡ್ಕೊಂಡಿದ್ದೀವಿ. 3 ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕಿದು. ಸ್ವಲ್ಪ ರೆಡ್ ಆಗಬೇಕಿದು, ಬ್ರೌನ್ ರೆಡ್ ಆಗಬೇಕು, ಲೈಟ್ ರೆಡ್. ಸ್ವಲ್ಪ ಕೈ ಆಡಿಸ್ತಾ ಇರಲಿ. ಈರುಳ್ಳಿ ಹಾಕಿ ಬಾಡಿಸ್ಕೊಂಡಿದ್ದಾರೆ. ಈರುಳ್ಳಿ ಫ್ರೈ ಆಗ್ತಾ ಇದೆ. ಈಗ ಒಂದು ಸ್ವಲ್ಪ ಬ್ರೌನ್ ರೆಡ್ ಆಗೋ ತನಕ, ಲೈಟ್ ರೆಡ್ ಆಗೋ ತನಕ ಬಾಡಿಸ್ಕೊಂಡಿದ್ದಾರೆ ನೋಡಿ. ಈಗ ಬೀನ್ಸ್ ಹಾಕ್ತಾರೆ. ಬೀನ್ಸು ತೊಗರಿ,
ಬೀನ್ಸು, ತೊಗರಿ, ಟೊಮಾಟೊ, ನೆಕ್ಸ್ಟ್ ಟೊಮಾಟೊ ಹಾಕ್ತೀವಿ. ಸ್ವಲ್ಪ ಕೈ ಆಡಿಸ್ತಾ ಇದ್ದಾರೆ. ತೊಗರಿನೂ ಬೀನ್ಸ್ ಎರಡೂ ಹಾಕಿದ್ದೀವಿ. ಇದು ತೊಗರಿ ಕಾಳಿಂದು ಮತ್ತು ಬೀನ್ಸ್ ಹಾಕಿ ಪಲಾವ್ ಮಾಡ್ತಾ ಇರೋದು. ಈಗ ಸೀಸನ್ ಜಾಸ್ತಿ ಅಲ್ಲ ಈಗ, ಹಾಗಾಗಿ ಎಲ್ಲರೂ ತೊಗರಿ ಯೂಸ್ ಮಾಡೋದೆ. ಈಗ ಟೊಮ್ಯಾಟೊ ಆ್ಯಡ್ ಮಾಡ್ತಾ ಇದ್ದೀವಿ. ಟೊಮ್ಯಾಟೊ ನಂತರ ಕೊತ್ತಂಬರಿನೂ ಆ್ಯಡ್ ಮಾಡಿಬಿಡ್ತಾ ಇದ್ದೀವಿ. ಈಗ ಎಲ್ಲನೂ ಹಾಕಿದ್ದೀವಿ. ತರಕಾರಿ, ಟೊಮಾಟೊ, ಬೀನ್ಸು, ತೊಗರಿ ಎಲ್ಲ ಹಾಕಿ ಈಗ ಸ್ವಲ್ಪ ಬಾಡಿಸ್ಕೊಳ್ಳೋಣ. ತಳ ಹಿಡಿಬಾರ್ದು, ಇಲ್ಲಿದ್ರೆ ಒಂಥರ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ತಳ ಹಿಡಿದ್ರೆ ಕೈ ಆಡಿಸ್ತಾ ಇದೆ ಸ್ವಲ್ಪ ಒಂದು 2 ಮಿನಿಟ್ಸಿಗೂ. ಬಾಡಿಸ್ಕೊಳ್ತಿದ್ದಾರೆ. ಸ್ವಲ್ಪ ಫ್ರೈ ಆಗಬೇಕು. ಹಾಕಿರೋ ತೊಗರಿ, ಬೀನ್ಸು ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಈಗ ಉಪ್ಪು ಹಾಕ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್, ನಿಮಗೆ ಟೇಸ್ಟ್ ನೋಡಿಕೊಂಡು ತಾವು ಉಪ್ಪು ಹಾಕ್ಕೊಳ್ಳಿ. ಲಾಸ್ಟಿಗೆ ಒಮ್ಮೆ ಟೇಸ್ಟ್ ಮಾಡ್ಕೊಳ್ಳಿ ನೀರು ಹಾಕಿದ್ಮೇಲೆ, ಆವಾಗ ಸ್ವಲ್ಪ ಕರೆಕ್ಟಾಗಿ ಗೊತ್ತಾಗುತ್ತೆ. ಅದೇ ನಿಮ್ಗಳಿಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಬಟ್ ಆದರೂ ಹೇಳ್ತಾ ಇದ್ದೀನಿ. ಕೈ ಆಡಿಸ್ತಾ ಇದ್ದಾರೆ. ಈಗ ಇನ್ನು ಸ್ವಲ್ಪ ಬಾಡಿಸ್ತಿದ್ದಾರೆ. ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕಿದು. ಫ್ರೈ ಆಗಿ ಅದು ಎಣ್ಣೆಲೆ ಸ್ವಲ್ಪ ಬೆಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತದೆ. ಈಗ ಸ್ವಲ್ಪ ಅರಿಶಿಣ ಆ್ಯಡ್ ಮಾಡ್ತಾರೆ. ಈಗ ಅರಿಶಿಣ, ಹಾಕಿ ಕೈ ಆಡಿಸ್ತಾ ಇದ್ದಾರೆ. ಎಣ್ಣೆಲೇ ಸ್ವಲ್ಪ ಬೇಯಬೇಕು ಎಲ್ಲನೂ ಚೆನ್ನಾಗಿ ತರಕಾರಿ. ಸ್ವಲ್ಪ ಬೇಯಬೇಕು, ಹಾಗಾಗಿ ಸ್ವಲ್ಪ ಅರ್ಧ ಲಿಡ್ ಮುಚ್ಚುತ್ತಾ ಇದ್ದೀವಿ. 1-2 ನಿಮಿಷ ಬೇಯಲಿ ಅಂತ ಬಿಟ್ಟಿದ್ದೀವಿ. ಸ್ವಲ್ಪ ಬೆಂದಿದೆ. ಕೈ ಆಡಿಸ್ತಾ ಇದ್ದಾರೆ. ಎಣ್ಣೆಲೆ ಫ್ರೈ ಮಾಡಿರೋದು. ಈಗ ಅಕ್ಕಿ ಆ್ಯಡ್ ಮಾಡ್ತಾರೆ. ಈಗ ನೆಕ್ಸ್ಟ್ ನಾನು ಇದು 1 ಕಪ್ ಲೋಟ ತೊಗೊಂಡಿದ್ದೀನಿ. ಲೋಟದಲ್ಲಿ ಅಕ್ಕಿ ತೊಗೊಂಡಿರೋದು ಈ ಕಪ್ಪಲ್ಲಿ. ಇದಕ್ಕೆ ನಾನೀಗ 2.5 ಆ್ಯಡ್ ಮಾಡ್ತಾಯಿದ್ದೀನಿ. ಅಮ್ಮನಿಗೆ ಸ್ವಲ್ಪ ಮೆತ್ತಗೆ ಬೇಕು, ಅವರಿಗೆ ಏಜ್ ಆಗಿದೆ, ಹಲ್ಲಿಗೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನಾವು ನೀರು ಜಾಸ್ತಿ ಹಾಕ್ಕೊಳ್ತಿದ್ದೀವಿ. ನೀವು 1 ಲೋಟಕ್ಕೆ 2 ಲೋಟ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅಕ್ಕಿ ಆ್ಯಡ್ ಮಾಡ್ತಾ ಇದ್ದಾರೆ. ಅಕ್ಕಿ ಆ್ಯಡ್ ಮಾಡಿದ್ದೀವಿ. ಈಗ ಸ್ವಲ್ಪ ಅದನ್ನು 1-2 ನಿಮಿಷ ಹುರ್ಕೋಬೇಕು. ಅವಾಗ ಚೆನ್ನಾಗಿ ಉದುರು ಬರುತ್ತೆ. ಇದು ಅರ್ಧ ಗಂಟೆ ಮುಂಚೆನೇ ಅಕ್ಕಿ ನೆನೆಯಕ್ಕೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಉದುರಾಗುತ್ತೆ. ಬಟ್ ನಾನು ನೆನೆಸೋದು ಮುಂಚೆನೇ ಮರೆತುಬಿಟ್ಟೆ. ಹಾಗಾಗಿ ನಾನು 2 ವಿಷಲ್ ಊದಿಸ್ತೀನಿ. ಅಕ್ಕಿ ಅರ್ಧ ಗಂಟೆ ಮುಂಚೆನೇ ನೆನೆಯಕ್ಕಿಟ್ಟರೆ 1 ವಿಷಲ್ ಸಾಕು. ಈಗ ನಾನು 2 ವಿಷಲ್ ಕೂಗಿಸ್ತಾ ಇದ್ದೀನಿ. ನಾನು ಸ್ವಲ್ಪ 1 ನಿಮಿಷ ಹುರ್ಕೋಬೇಕು. ಅಕ್ಕಿ ಕೂಡ 1-2 ನಿಮಿಷ, ಅವಾಗ ಚೆನ್ನಾಗಿ ಉದುರಾಗುತ್ತೆ.
ನಿಮಿಷ ಹುರಿದಾಯಿತು ಅಕ್ಕಿ. ಈಗ ನಾವು 2.5 ಲೋಟ ನೀರು ಮಿಕ್ಸ್ ಮಾಡ್ತಿದ್ದೀವಿ. ಅಮ್ಮಂಗೆ ಹಲ್ಲಿಗಾಗಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ಸಾಫ್ಟ್ ಬೇಕು ಅಂತ 1 ಲೋಟಕ್ಕೆ 2.5 ಸೇರಿಸ್ತಾ ಇದ್ದೀವಿ. ತಾವು 1 ಲೋಟಕ್ಕೆ ಅಕ್ಕಿ 2 ಲೋಟ ನೀರು ಆ್ಯಡ್ ಮಾಡ್ಕೊಳ್ಳಿ. ಈಗ ನೀರು ಆ್ಯಡ್ ಮಾಡಿದ್ದೀವಿ. ಅದಕ್ಕೀಗ ಲಿಂಬೆಹಣ್ಣು ಹಿಂಡ್ತೀವಿ. ಈಗ ಲಿಂಬೆಹಣ್ಣು ಹಿಂಡಿ ಅಮ್ಮ, ಲಿಂಬೆಹಣ್ಣು ಹಿಂಡಿ. ಲಿಂಬೆಹಣ್ಣು ರಸ ಆ್ಯಡ್ ಮಾಡಿದ್ದಾಯಿತು. ಸ್ವಲ್ಪ ಮಿಕ್ಸ್ ಮಾಡಿ ಕುಕ್ಕರಿನ ಮುಚ್ಚಳ ಮುಚ್ಚಿ ಕೂಗಿಸಿದ್ರೆ ಇಲ್ಲಿಗೆ ಪಲಾವ್ ಮುಗಿಯುತ್ತೆ. ಐ ಹೋಪ್ ನಾವು 2 ವಿಷಲ್ ಕೂಗಿಸ್ತಾ ಇದ್ದೀವಿ. ಸ್ವಲ್ಪ ತಣ್ಣಗಾಗಲಿ, ಈಗ ಪೂರ ತಣ್ಣಗಾಗಲಿ. ತಣ್ಣಗಾದ ನಂತರ ಪಲಾವ್ ಹೇಗಾಗಿದೆ ಅಂತ ನೋಡೋಣ. ಓಕೆನಾ? ಓಕೆ, ಕುಕ್ ಆಯಿತು. ನೋಡೋಣ ರೆಡಿ ಆಗಿದೆಯೇನೋ ಅಂತ. ವಾವ್, ನೋಡ್ತಿದ್ದೀರಲ್ಲ, ಇಲ್ಲಿ ಪಲಾವ್ ರೆಡಿಯಾಗಿದೆ. ಐ ಹೋಪ್ ನಿಮಗೆ ಈ ಪಲಾವ್ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ತಮಗೆ ಈ ರೆಸಿಪಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಬಟ್ ಒಮ್ಮೆ ಈ ಪಲಾವ್ನ ಮನೆಯಲ್ಲಿ ಕುಕ್ ಮಾಡಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಬಟ್ ಬ್ಯಾಡ್ ಕಮೆಂಟ್ಸ್ ಕೊಡಬೇಡಿ. ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ, ಬಟ್ ಯಾರಿಗೂ ಬ್ಯಾಡ್ ಕಮೆಂಟ್ಸ್ ಮಾತ್ರ ಕೊಡಬೇಡಿ. ಇಲ್ಲಿ ಪಲಾವ್ ರೆಡಿ ಆಯಿತು ನೋಡಿರಿ. ಓಕೆ, ಟೇಕ್ ಕೇರ್, ಬಾಯ್.